ಇವತ್ತು ಅಡಿಗೆಯಲ್ಲಿ ನೋಡೋದಾದ್ರೆ ಅಡಿಗೆಯಲ್ಲಿ ಹುಳಗಳನ್ನು ನೋಡಿದೀವಿ, ವಿಡಿಯೋ ಸಮೇತ ದಾಖಲೆಯನ್ನು ಕೊಡ್ತಕ್ಕಂಥದ್ದು ನಾನು ಮಾಡ್ತೇನೆ. ಇವತ್ತು BCM ಹಾಸ್ಟೆಲಲ್ಲಿ ಹುಳ ಸಮೇತ ಅಂದರೆ ಏನು ಬಾಲ್ ಹುಳ, ತರಕಾರಿಯಲ್ಲಿ ಬಾಲ್ ಹುಳ ಆಗಿರ್ಬೋದು. ಇವತ್ತು ಬೆಡ್ಗಳನ್ನು ನೋಡ್ತಾ ಇದ್ದೀವಿ, ಚೇರ್ಗಳನ್ನು ನೋಡ್ತಾ ಇದ್ದೀವಿ, ಕೀಬೋರ್ಡ್ಗಳನ್ನು ನೋಡ್ತಾ ಇದ್ದೀವಿ. ರೋಡಿಗೆ ತಗೊಂಡು ಬಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ಇವೇನು ನಾವು ತಂದಿದ್ದೀವಿ ಇವನ್ನ ಗಿಫ್ಟ್ಗಳ ಮುಖಾಂತರ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ಯದ. ಇವತ್ತು ನಾವು ನೋಡ್ತಾ ಇದ್ದೀವಿ ಗಂಗಾವತಿ ನಗರದ ಹಾಗೂ ಮತ್ತು ಸುತ್ತಮುತ್ತಲಿನ ಹಾಸ್ಟೆಲ್ಗಳ ಸೌಲಭ್ಯಗಳನ್ನು ನೋಡೋದಾದ್ರೆ ಮೂಲ ಸೌಕರ್ಯಗಳು ಶೌಚನೀಯ ಸ್ಥಿತಿಯಲ್ಲಿ ಬಂದು ಒದಗಿರ್ತದ. ಕಳಪೆ ಆಹಾರ ಮತ್ತು ನೈರ್ಮಲ್ಯ, ತಾಂತ್ರಿಕ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರತ್ಯೇಕ ಹಾಸ್ಟೆಲ್ಗಳು, ಬಾಲಕರಿಗೆ ಪ್ರತ್ಯೇಕ ಇಂಜಿನಿಯರ್ ಹಾಸ್ಟೆಲ್ಗಳು. ಇವತ್ತು ಅಡಿಗೆಯಲ್ಲಿ ನೋಡೋದಾದ್ರೆ ಹುಳಗಳು ಸರಿಯಾಗಿ ಸಮಯಕ್ಕೆ ಹಾಸ್ಟೆಲ್ ವಾರ್ಡನ್ಗಳು ಅಟೆಂಡೆನ್ಸ್ ಆಗ್ತಾ ಇದ್ದಾರೆ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು. ಅಡುಗೆ ಆಗೋವರೆಗೂ ವಾರ್ಡನ್ಗಳು ಅಲ್ಲಿ ಹಾಸ್ಟೆಲಲ್ಲಿ ಇದ್ದಾರಾ ಅಂತೇಳಿ ತಾಲೂಕು ಅಧಿಕಾರಿಗಳು ಗಮನಿಸಬೇಕು. ಮೊನ್ನೆ ಒಂದು ವಸತಿ ನಿಲಯದಲ್ಲಿ ಬಾಲ್ ಹುಳ ಬಂತು. ಏನು ಕಾರಣ? ಅದಕ್ಕೆ ವಾರ್ಡನ್ಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಸಿಬ್ಬಂದಿಗಳು ಇದ್ದಿದ್ದನ್ನು ಇಲ್ಲದನ್ನು ಹಾಕಿ ಅಡುಗೆನ ಮಾಡ್ತಾರೆ. ಆ ರೀತಿ ಸಂದರ್ಭಗಳು ಒದಗಿ ಬರದೇ ಇರದ ಹಾಗೆ ಅಲ್ಲಿರ್ತಕ್ಕಂಥ ವಾರ್ಡನ್ಗಳು ನೋಡ್ಕೋಬೇಕು. ಸಂಖ್ಯೆಗೆ ಅನುಗುಣವಾಗಿ ಬೆಡ್ಗಳಿದಾವ, ಸಂಖ್ಯೆಗೆ ಅನುಗುಣವಾಗಿ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ, ಪ್ರತಿ ತಿಂಗಳ ಕಿಟ್ಸ್ಗಳನ್ನು ಕೊಡ್ತಾ ಇದ್ದೀವ. ಅಡಿಗೆ ಸರಿಯಾದ ಸಮಯಕ್ಕೆ ಆಗ್ತಾ ಇದೆನಾ? ವಿದ್ಯಾರ್ಥಿಗಳು ಪುನಃ ಮತ್ತೆ ಬಂದರೆ ಅವರಿಗೆ ಅಡಿಗೆ ಕೊಡಲಿಕ್ಕೆ ಇದೆನಾ? ಸರಿಯಾದ ಸಮಯ 8:30 ಒಳಗಡೆನೇ ನೀವು ಊಟ ಮಾಡಬೇಕು, ಪುನಃ ಬಂದರೆ ನಾವು ಊಟ ಕೊಡೋದಿಲ್ಲ. ಈ ರೀತಿಯ ಒಂದಿಷ್ಟು ನಿಯಮಗಳು ಅವ್ರದೇ ಹಾಸ್ಟೆಲ್ಗಳಲ್ಲಿ ಅವ್ರದೇ ನಿಯಮಗಳು ಆಗಿಬಿಟ್ಟಿದ್ದಾವೆ. ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಮೆನು ಚಾರ್ಟ್ಗಳು ಅವ್ರದೇ ಮೆನು ಚಾರ್ಟ್ಗಳು ಆಗಿದೆ, ಪೌಷ್ಟಿಕ ಮೆನು ಚಾರ್ಟ್ಗಳು ಇಲ್ಲ. ನಾವು ನೋಡ್ತಾ ಇದ್ದೀವಿ ಎಲ್ಲ ಹಾಸ್ಟೆಲ್ಗಳ ಮೆನು ಚಾರ್ಟ್ಗಳನ್ನು ಕಳಿಸ್ಕೊಡ್ತೇನೆ, ಪೌಷ್ಟಿಕ ಮೆನು ಚಾರ್ಟ್ಗಳೇ ಇಲ್ಲ. ಗೌರ್ಮೆಂಟ್ ಮೆನು ಚಾರ್ಟ್ಗಳೇ ಬೇರೆ ಇರ್ತವೆ, ಹಾಸ್ಟೆಲ್ಗಳಲ್ಲಿ ಹಾಕಿರ್ತಕ್ಕಂಥ ಮೆನು ಚಾರ್ಟ್ಗಳೇ ಇಲ್ಲೇ ಇರ್ತವೆ. ಯಾವುದೋ ಕೆಲವು ಹಾಸ್ಟೆಲ್ಗಳಲ್ಲಿ